ಎನ್ನ ಆರಾಧ್ಯ ದೈವ ಉದ್ಭವ ಮೂರ್ತಿ ಶ್ರೀ ಕಿರೈ ಆಂಜನೇಯನ ಪಾದಕಮಲಗಳಿಗೆ ಪಡಮಟ್ಟು. ಈ ಒಂದು ಚಿಕ್ಕ ಡಂಕಂಕಲ್ ಗ್ರಾಮದಲ್ಲಿ ಇವತ್ತಿನ ಅದ್ಭುತ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷಾರ್ಥ ಇರುವಂತಹ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಈ ದೇಶಕ್ಕೆ ಹೋರಾಡಿ ಮಡಿದಂತಹ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳಿಗೆ ನತಮಸ್ತಕನಾಗಿ ಇಡೀ ದೇಶಕ್ಕೆ ವಿಶ್ವಕ್ಕೆ ಅನ್ನ ಹಾಕ್ತಿರುವಂತಹ ರೈತನ ಪಾದಕಮಲಗಳಿಗೆ ನಮಸ್ಕರಿಸಿ ಇವತ್ತು ನಾವೆಲ್ಲ ಬೇರೆ ಬೇರೆ ಸಮಾಜಗಳಲ್ಲಿ ಜನ್ಮ ತಾಳಿದ್ದೀವಿ. ಅಂತಹ ಎಲ್ಲ ಸಮಾಜಗಳಲ್ಲಿ ಜನಿಸಿ ಉದಯಿಸಿ ಆ ಒಂದು ಎಲ್ಲ ಸಮಾಜಗಳ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಸುಧಾರಣೆಯ ಪ್ರತೀಕರಾಗಿ ನಿವಾರಿಗಳಾಗಿ ಈ ಸಮಾಜ ಉದ್ಧಾರ ಕೆಲಸವನ್ನು ಮಾಡಿ ಶ್ರಮಿಸಿ ಹೋದಂತಹ ಎಲ್ಲ ಸಮಾಜಗಳ ಸಮಾಜ ಸುಧಾರಕರಿಗೆ ನಮಸ್ಕರಿಸುತ್ತಾ, ನಾವೆಲ್ಲ ಬಹುಶಃ ಇವತ್ತು ಪುಣ್ಯದ ನಾಡದಲ್ಲಿ ಜನಿಸಿದ್ವಿ, ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇವತ್ತು ರೈತನ ಕುಟುಂಬದಲ್ಲಿ ಜನಿಸಿದ್ದೀವಿ, ಅದ್ರ ಬಗ್ಗೆ ಹೆಮ್ಮೆ ಇದೆ. ಇವತ್ತು ನಾವು ಯಾವ ಸಮಾಜದಲ್ಲಿ ಜನ್ಮ ತಾಳಿದೀವೋ ಆ ಒಂದು ಸಮಾಜದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅಂತಹ ಸಮಾಜದಲ್ಲಿ ಇವತ್ತು ನಮಗೆ ನಿಮಗೆಲ್ಲ ಜನ್ಮ ಕೊಟ್ಟು ಇವತ್ತು ಪ್ರಪಂಚವನ್ನು ತೋರಿಸಿದಂತಹ ನಮ್ಮ ನಿಮ್ಮೆಲ್ಲ ಎಲ್ಲ ತಂದೆ ತಾಯಿಗಳಿಗೆ ಪಾದಗಳಿಗೆ ನಮಸ್ಕರಿಸಿ, ನಾನು ತರ್ಲಕಟ್ಟಿ ಯಲಬುರ್ಗಾ ತಾಲೂಕಿನ ತರ್ಲಕಟ್ಟಿ ಗ್ರಾಮದ ಪ್ರಕಾಶ್ ಗಂಗಾವತಿಯಲ್ಲಿ ಕೃಷಿ ಅಧಿಕಾರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು, ಈರುವರು ಸ್ವಾಮೀಜಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ವಕೀಲ್ ಸಾಹೇಬರು, ಬೇರೆ ಬೇರೆ ಎಲ್ಲ ಇವತ್ತು ಅಧಿಕಾರಿಗಳಿದ್ದಾರೆ, ಹಿರಿಯರಿದ್ದಾರೆ, ದೊಡ್ಡವರಿದ್ದಾರೆ, ಎಲ್ಲರ ಹೆಸರು ತಗೊಳ್ಳಿಕ್ಕಾಗಲ್ಲ. ಅವರೆಲ್ಲರಿಗೆ ನಮಸ್ಕರಿಸಿ, ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ತಾವೆಲ್ಲ ಏನು ಅದ್ಭುತ ಕಾರ್ಯಕ್ರಮ ಇವತ್ತು ನಡೆಸಿಕೊಡ್ತಾ ಇದ್ದೀರಿ, ಅದಕ್ಕೆ ಕಾರಣೀಭೂತರಾಗ್ತಾ ಇದ್ದೀರಿ, ತಮಗೆಲ್ಲ ನನ್ನ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತೊಂದು ಕಾರ್ಯಕ್ರಮ ಶೀರ್ಷಿಕೆ ಕೊಟ್ಟಿರೋದು ಅಂಗನವಾಡಿ ಟು ಆಫೀಸ್. ನಮ್ಮ ಮಂಜುನಾಥ್ ಅವರು ನಮ್ಮ ಗೆಳೆಯರು ಇವತ್ತು ರೀಜನಲ್ ಬ್ಯಾಂಕ್ ಮ್ಯಾನೇಜರ್ ಆಗಿ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತು ಫೋನ್ ಮಾಡಿ ನನಗೆ ನೀವು ಬರಬೇಕು ಪ್ರಕಾಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ, ಮುದ್ದು ವಿದ್ಯಾರ್ಥಿಗಳಿಗಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಒಂದು ಸಾಧಕರಿಗೆ ಗೌರವಿಸುವ ಒಂದು ಕಾರ್ಯಕ್ರಮ, ಮಕ್ಕಳಿಗೆ ಪ್ರೇರಣೆ ನೀಡುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದಾಗ ನಾನು ಖಂಡಿತ ನನ್ನ ಏನೇ ಕಾರ್ಯಕ್ರಮ ಇದ್ದರೂ ಅದು ಬದಿಗೊತ್ತಿ ನಿಮ್ಮ ಕಾರ್ಯಕ್ರಮ ಬರ್ತೀನಿ ಅಂತ ಹೇಳಿ ಮಾತುಕೊಟ್ಟಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಂಜುನಾಥ್ ಅವರಿಗೆ ಎಷ್ಟು ಧನ್ಯವಾದ ಹೇಳಿದರು. ಕಡಿಮೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗಿಯಾಗಲಿಕ್ಕೆ ಮಾಡಿದಿರಿ, ತುಂಬ ಧನ್ಯವಾದ. ನನಗೆ ಅಂಗನವಾಡಿ ಟು ಆಫೀಸ್, ನಾನು ಹೇಳ್ತೀನಿ ನರ್ಸರಿ ಟು ನೌಕರಿ, ನರ್ಸರಿ ಟು ನೌಕರಿ. ನರ್ಸರಿ ಅಂದರೆ ಅಂಗನವಾಡಿ. ಇವತ್ತೆಲ್ಲ ಮಕ್ಕಳಿಗೆ ಗುರುಗಳಿಂದ ಇವತ್ತೇನು ಅಕ್ಷರಾಭ್ಯಾಸ ಮಾಡಿದ್ರಿ, ಭಾಳ ಪುಣ್ಯದ ಕೆಲಸ ಮಾಡಿಸಿದ್ರಿ. ಇವತ್ತು ಕಿರೈ ಆಂಜನೇಯನ ಅಂಗಳದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೊಡಿಸಿದ್ರಿ. ಇವತ್ತು ನಾವೆಲ್ಲ ಮನೆ ಕಟ್ತೀವಿ, ವಾಸ ಮಾಡಲಿಕ್ಕೆ ಮನೆ ಸೋರಬಾರ್ದು, ಮನೆ ಗಟ್ಟಿಯಾಗಿರ್ಬೇಕು, 100 ವರ್ಷ ಕಾಲ ಮನೆ ಬಾಳ್ಬೇಕಂತೇಳಿ ಎಲ್ಲರೂ ಗಟ್ಟಿ ಮನೆ ಕಟ್ತೀವಿ. ಮನೆ ಕಟ್ಟಬೇಕಾದ್ರೆ ನಮ್ಮ ಮುಂಚೆ ಏನು ಮಾಡ್ತೀವಿ, ಒಂದು ಬುನಾದಿ ಹಾಕ್ತೀವಿ. ಬುನಾದಿ ಅಲಗಾಡಬಾರ್ದು, ಮನೆ ಗಟ್ಟಿ ಇರಬೇಕು, ಮನೆ ಬಿರುಕು ಬೀಳಬಾರ್ದು, 100 ವರ್ಷ ಕಾಲ ಮನೆ ನಿಲ್ಲಬೇಕು, ನಮಗೆ ನೆರಳು ಕೊಡಬೇಕು ಅಂಥೇಳಿ ನಾವು ಬುನಾದಿ ಹಾಕ್ತೀವಿ. ಆ ಬುನಾದಿನ ಭಾಳ ಗಟ್ಟಿಯಾಗಿ ಹಾಕ್ತೀವಿ, ಆಮೇಲೆ ಆ ಮನೆ ಕಟ್ತೀವಿ. ಆ ಬುನಾದಿ ಗಟ್ಟಿ ಇದ್ರೆ ತಾನೇ ಆ ಮನೆ ಚೆನ್ನಾಗಿರುತ್ತೆ, 100 ಕಾಲ ಬಾಳತ್ತೆ. ಅದರಲ್ಲಿ ನಾವೆಲ್ಲ ವಾಸ ಮಾಡ್ತೀವಿ, ಸಂಸಾರ ಮಾಡ್ತೀವಿ, 1-2 ಪೀಳಿಗೆ ಆ ಮನೆಯಲ್ಲಿ ಹೋಗುತ್ತೆ. ಇವತ್ತೊಂದು ಪರಿಕಲ್ಪನೆ, ಆ ಮನೆಗೆ ನಾವು ಇಷ್ಟಪಟ್ಟು ಗಟ್ಟಿಯಾಗಿ ಕಟ್ತೀವಿ. ಆದರೆ ಈ ಮಕ್ಕಳ ಭವಿಷ್ಯ ಉದ್ಧಾರ ಮಾಡಲಿಕ್ಕೆ, ಮಕ್ಕಳ ಏನೋ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿಕ್ಕೆ ನಾವೇನು ಶಿಕ್ಷಣ ಕೊಡ್ತೀವಿ, ಅದಕ್ಕೆ ಬುನಾದಿ ಬಾಲವಾಡಿ ಅಥವಾ ಈ ನರ್ಸರಿ. ಇವತ್ತು ಈ ಬುನಾದಿ ಗಟ್ಟಿ ಆಗಿರಲಿಲ್ಲ ಅಂತಂದ್ರೆ ಮುಂದಿನ ಅವರು ಓದುವಂತಹ ಮುಂದಿನ ವಿವಿಧ ಹಂತಗಳ ಶಿಕ್ಷಣ ಗಟ್ಟಿಯಾಗಿರಲ್ಲ. ಅವ್ರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿಕೆ ಬಯಸ್ತೀವಿ. ಇವತ್ತು ತಾವೆಲ್ಲ ಅಂಗನವಾಡಿ ಟೀಚರ್ಸ್ ಇದ್ರಿ, ತಾವು ಸಹಾಯಕರಿದ್ರಿ, ಕಾರ್ಯಕರ್ತರಿದ್ರಿ. ಇಲ್ಲಿ ಇವತ್ತು ಮುದ್ದು ಮಕ್ಕಳಿದ್ದಾರೆ. ಇವತ್ತು ಏನಾಗ್ತಾ ಇದೆ, ನಮ್ಗಳಿಂದ ಏನು ತಪ್ಪಾಗ್ತಾ ಇದೆ, ಸಮಾಜ ಏನು ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಶಾಲೆ ಕಳಿಸ್ಬಿಡ್ತೀವಿ, ನನ್ನ ಮಗ ಶಾಲೆ ಓದಿ ಚೆನ್ನಾಗಿ ಬರಲಿ,
ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಮುಂದೆ ನೌಕರಿ ತಗೊಳ್ಳಿ ಅಂತೇಳಿ ಶಾಲೆ ಕಳಿಸ್ತೀವಿ. ಶಾಲೆ ಕಳಿಸೋದನ್ನು ಮಾಡ್ತಾ ಇದೀವಿ ನಾವು. ಲಿಟ್ರೇಸಿ ರೇಟ್ ಇವತ್ತು ಹತ್ರ 90% ಬರ್ತಾ ಇದೆ ಕರ್ನಾಟಕದಲ್ಲಿ, ಒಳ್ಳೆ ಒಂದು ಬೆಳವಣಿಗೆ. ಆದರೆ ಕೆಲವೊಂದು ಮಿಸ್ಟೇಕ್ಗಳನ್ನು ನಾವು ಹಿಂದಿನ ಒಂದು ಜನ್ರೇಷನ್ಗೆ, ನಮ್ಮ ಜನ್ರೇಷನ್ ನಾವು ಏನು ಬಾಲವಾಡಿಯಲ್ಲಿ ಇದ್ವಿ, ನಾವು ಹೈಸ್ಕೂಲು ಪ್ರಾಥಮಿಕ ಶಿಕ್ಷಣದಲ್ಲಿ ಓದ್ತಾ ಇದ್ವಿ, ಆವಾಗಿನಕ್ಕೆ ಇವತ್ತು ಕಂಪೇರ್ ಮಾಡಿಕೊಂಡ್ರೆ ಒಂದು ಹೋಲಿಕೆ ಮಾಡಿದ್ರೆ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ಇವತ್ತೆಲ್ಲ ಮಕ್ಕಳು ಹುಟ್ಟಿದ ಕೂಡಲೇ ಕೈಯ ಮೊಬೈಲ್ ಕೊಡ್ತಾ ಇದೀವಿ. ಮಗು ಅಳ್ತಾ ಇದೆ, ಸಂಭಾಳಿಸ್ಲಿಕ್ಕೆ ಆಗ್ತಿಲ್ಲ, ನಾನು ಕೆಲಸಕ್ಕೆ ಹೋಗ್ಬೇಕು, ಕೆಲಸ ಮಾಡಬೇಕು, ಮನೇಲಿ ಕೆಲಸ ಇದೆ, ಮೊಬೈಲ್ ಕೊಟ್ಬಿಡೋಣ, ಇದು ನೋಡ್ಕೊಂತ ಕೂತ್ಬಿಡ್ಲಿ, ಇದು ನಾನು ಆರಾಮ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಮಕ್ಕಳು ಸತಾಯಿಸ್ತಾರೆ. ಮೊಬೈಲ್ ಕೊಡಿ ಅಂತೇಳಿ. ಯಾಕೆ ಸತಾಯಿಸ್ತಾರೆ? ಮಕ್ಕಳಿಗೆ ಮೊಬೈಲ್ ಅಂತ ಗೊತ್ತಿತ್ತಾ? ಮೊದಲೇ ಹುಟ್ಟಿದ ಕೂಡ ಮಕ್ಕಳಿಗೆ ಮೊಬೈಲ್ ಅಂತ ಗೊತ್ತಿರುತ್ತಾ? ಮೊಬೈಲ್ ನಾವು ತೋರಿಸ್ತೀವಿ, ವಿಡಿಯೋ ನಾವು ತೋರಿಸ್ತೀವಿ. ಮಕ್ಕಳನ್ನ ಮುಂಚೆ ಪಕ್ಕದಲ್ಲಿ ಕೂಡಿಸ್ಕೊಂಡು ನಾವು ಮೊಬೈಲಲ್ಲಿ ನೋಡ್ಕೊಂತ ಕೂತ್ರೆ ಮಕ್ಕಳಿಗೆ ಆ ಮೊಬೈಲ್ ನೋಡೋ ಅವಕಾಶ ಇವತ್ತು ಬೆಳೀತದೆ. ಒಂದು ನಮ್ಮ ತಲೆಯಲ್ಲಿ ಇಟ್ಕೋಬೇಕು, ಆ ಮಗು ಬೆಳೆಯುವಂತಹ ಒಂದು ವಾತಾವರಣ ಬಹಳ ಮುಖ್ಯವಾಗಿರ್ತೀವಿ. ಇವತ್ತು ಮನೆ ವಾತಾವರಣ ಇರ್ಬೋದು, ಶಾಲೆ ವಾತಾವರಣ ಇರ್ಬೋದು, ಎಲ್ಲೇನೇ ಹಾಸ್ಟೆಲ್ ವಾತಾವರಣ ಇರ್ಬೋದು, ಎಲ್ಲಿ ಆ ಮಗು ಬೆಳೀತಾ ಇದೆ, ಎಲ್ಲಿ ಆ ಮಗು ಶಿಕ್ಷಣ ಪಡಿತಾ ಇದೆ, ಅಲ್ಲಿರುವಂತಹ ಆ ಮಗು ಸುತ್ತ ಇರುವಂತಹ ವಾತಾವರಣ ಬಹಳ ಮುಖ್ಯವಾಗುತ್ತೆ ಒಂದು ಮಗುವಿನ ಶೈಕ್ಷಣಿಕ ಬೆಳವಣಿಗೆ. ಇವತ್ತು ನಾವೆಲ್ಲ ಶಾಲೆ ಕಳಿಸ್ಬಿಡ್ತೀವಿ. ನಾನು ಆಗಲೇ ಹೇಳಿದೆ, ಮೊಬೈಲ್ ಹುಚ್ಚು ಇವತ್ತು ಹೆಂಗಾಗಿದೆ ಅಂದ್ರೆ, ಈ ಕ್ಯಾನ್ಸರ್ ಅನ್ನ ಗುಣಪಡಿಸಬಹುದು, ಈ ಮೊಬೈಲ್ ಹುಚ್ಚು ಗುಣಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾರ ಕಡೆಯಿಂದ. ಯಾಕಂದ್ರೆ ಈ ಕ್ಯಾನ್ಸರ್ಗೆ ಔಷಧಿ ಇದೆ, ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ರೆ ಗುಣಪಡಿಸ್ಕೋಬಹುದು. ಈ ಮೊಬೈಲ್ ಹುಚ್ಚಿಗೆ ಔಷಧಿ ಇಲ್ಲ. ಈ ಮೊಬೈಲ್ ಹುಚ್ಚನ್ನ, ಈ ರೋಗವನ್ನು ಕಂಡುಹಿಡಿದರೆ ನಾವು ಮನುಷ್ಯರು. ಇವತ್ತು ಟೆಕ್ನಾಲಜಿ ನೋಡಿ, ಟೆಕ್ನಾಲಜಿ ಹೌದು ಒಳ್ಳೆಯದಕ್ಕೆ ಬಳಸಬಹುದು, ಅದೇ ಟೆಕ್ನಾಲಜಿ ಇನ್ನೊಂದು ಕಡೆ ನಮ್ಮನ್ನು ಕೆಡಿಸ್ತಾ ಇದೆ, ನಮ್ಮ ಮಕ್ಕಳನ್ನ ಕೆಡಿಸ್ತಾ ಇದೆ, ನಮ್ಮ ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾ ಇದೆ. ಬಂಧುಗಳೇ, ದಿನಕ್ಕೆ 2 ತಾಸು ಆ ಮೊಬೈಲ್ ಮಕ್ಕಳ ಕಡೆಯಿಂದ ಕಿತ್ತಿ ನೀವು ಸಪ್ರೇಟ್ ಇಡಿ. ನೀವು ಕೂಡ ಮಕ್ಕಳ ಮುಂದೆ ಮೊಬೈಲನ್ನು ಯೂಸ್ ಮಾಡಬೇಡಿ. ಸಾಯಂಕಾಲ ಶಾಲೆಯಿಂದ ಮಕ್ಕಳು ಮನೆಗೆ ಬಂದಾಗ 2 ತಾಸು ಹೋಮ್ವರ್ಕ್ ಮಾಡಿಸಿ. ನೀವು ಅದೇ 2 ತಾಸು ಎಷ್ಟು ಚೇಂಜಸ್ ತರ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಇವತ್ತೆಲ್ಲ ಕಣ್ಣಿನ ವೈದ್ಯರು ಒಂದು ರಿಪೋರ್ಟ್ ಹೇಳಿದ್ದಾರೆ. ಒಂದು ರಿಪೋರ್ಟಲ್ಲಿ ಒಂದು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಬಂದಿದೆ. ಸುಮಾರು ಈಗಿನ ಮಕ್ಕಳಿಗೆ, ಈಗಿನ ಸಣ್ಣ ಮಕ್ಕಳಿದ್ದಾರೆ, ಈಗಿನ ಮಕ್ಕಳಿಗೆ 45% ಕ್ಯಾಟರಾಕ್ಟ್, ಕಣ್ಣಿನ ಕ್ಯಾಟರಾಕ್ಟ್ ರೋಗ ಬರ್ತಾ ಇದೆ. ಕಣ್ಣು ಮಂದ ಆಗ್ತಾ ಇದೆ. ನಾವೇನು ಈಗ ಚಶ್ಮಾ ಹಾಕಿದೀವಿ, ಮುಂದೆ ಗೊತ್ತಿಲ್ಲ, ಬಹುಶಃ ಮಕ್ಕಳು ಹುಟ್ಟನೆ ಚಶ್ಮಾ ಹಾಕೊಂಡ್ ಬರ್ತಾರೆ ಅನ್ನೋ ಗೊತ್ತಿಲ್ಲ. ಆ ಲೆವೆಲ್ಗೆ ಇವತ್ತು ಈ ಮೊಬೈಲ್ಗೆ ಇಳು ಹಾಳು ಮಾಡ್ತಾ ಇದೆ. ದಯವಿಟ್ಟು ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡಿ. ಏನಿನ್ನೊಂದು ನಮ್ಮ ಪೇರೆಂಟ್ಸ್, ನಾವು ಪಾಲಕರು ಏನು ತಪ್ಪು ಮಾಡ್ತೀವಿ ಮನೆಯಲ್ಲಿ? ಎಲ್ಲರ ಮನೆಯಲ್ಲಿ ಜಗಳ ಇರುತ್ತೆ, ಎಲ್ಲರ